ಜೆವಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 14/2/2025 ಶುಕ್ರವಾರ ವೀರ ಯೋಧನ ಮೇಲೆ ಪೊಲೀಸರೇ ಹಲ್ಲೆ ಮಾಡಿದ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ದೇಶವೆಂಬ ಅರಗಿನ ಮನೆಯನ್ನ ಕಾಪಾಡುವ ವ್ಯಕ್ತಿ ಮತ್ತು ಯುಕ್ತಿ ತುಂಬಿರುವ ಅಪ್ರತಿಮೆಯ ಅರಸರೇ ನಮ್ಮ ಭಾರತೀಯ ವೀರ ಯೋಧರು. ಲಂಚವನ್ನು ಮುಟ್ಟದೆ ನಿಸ್ವಾರ್ಥವಾಗಿ ಸರ್ಕಾರಿ ಸೇವೆಯನ್ನ ಮಾಡುವ ಏಕೈಕ ವ್ಯಕ್ತಿ ನಮ್ಮ ವೀರ ಯೋಧರು. ವೀರ ಯೋಧರು ನಮ್ಮ ಸುಖ ನಿದ್ರೆ ನೆಮ್ಮದಿಗೆ ಕಾರಣಕರ್ತರು. ಸಾರ್ವಜನಿಕರು ಪೊಲೀಸರ ಮೇಲೆ ಇಡೀ ಶಾಪವನ್ನು ಹಾಕುತ್ತಿದ್ದಾರೆ. ಯಾಕೆಂದರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪೊಲೀಸ್ ದೌರ್ಜನ್ಯ ದರ್ಪವನ್ನು ತೋರಿಸಿ ವಿಕೃತವನ್ನ ಮೆರೆದಿದ್ದಾರೆ. ಪೊಲೀಸರೇ ಗುಂಡಾಗಳಂತೆ ವರ್ತಿಸಿದ್ದಾರೆ. ರಜೆಗೆ ಬಂದ ವೀರ ಯೋಧ ಮಲ್ಲಿಕಾರ್ಜುನ್ ಪಾಟೀಲ್ ಎಂಬ ಸೈನಿಕನನ್ನು ಅಥಣಿ ಹಳ್ಯಾಳ್ ವೃತ್ತದಲ್ಲಿ ಕರ್ತವ್ಯ ನಿರತ ಪೊಲೀಸರು ಅವರನ್ನ ಸೈನಿಕರು ಎಂದು ಗೊತ್ತಾದರೂ ಅವರನ್ನ ಅಮಾನೀಯವಾಗಿ ರಸ್ತೆ ಮೇಲೆ ಕೆಡವಿ ಹೊಡೆದಿರುವ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ನಮ್ಮ ದೇಶವನ್ನ ಕಾಯುವಂತ ಸೈನಿಕನಿಗೆ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ? ಈ ರೀತಿಯಾದ ಘಟನೆಗಳು ಮರುಕಳಿಸಿದ ಹಾಗೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಮತ್ತು ಸೈನಿಕರಿಗೆ ವೀರ ಯೋಧರಿಗೆ ಅವಮಾನವಾಗದ ಹಾಗೆ ನೋಡಿಕೊಳ್ಳಬೇಕು ಮತ್ತು ಈ ಘಟನೆ ಕುರಿತು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ಮೇಲೆ ಕೂಡಲೇ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಜೆವಿ ಟಿವಿ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.